ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಇನ್ಫೋ ಮಾಸ್ಟರ್ಸ್ಗೆ ಆತ್ಮೀಯ ಸ್ವಾಗತ. ಚಾಣಕ್ಯ ನೀತಿ ಹೇಗೆ ಫೇಮಸ್ಸೋ ವಿದುರರ ನೀತಿ ಕೂಡ ಅಷ್ಟೇ ಫೇಮಸ್. ಮಹಾಭಾರತದಲ್ಲಿ ಕೇಳಿಬರುವಂತಹ ಪ್ರಮುಖ ಹೆಸರುಗಳಲ್ಲಿ ವಿದುರರ ಹೆಸರು ಕೂಡ ಒಂದು. ವಿದುರರಿಗೆ ನೀತಿಶಾಸ್ತ್ರ, ರಾಜಕೀಯ ಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆಳವಾದ ಜ್ಞಾನ ಇತ್ತು. ವಿದುರರ ನೀತಿಯ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಅಂತಂದ್ರೆ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಆ ವಿಚಾರಗಳು ಯಾವುದು ಅನ್ನೋದು ಇವತ್ತಿನ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ಸ್ ಕನ್ನಡ ವಾಹಿನಿಯ ವಿಡಿಯೋ. ವಿದುರರ ನೀತಿಯ ಪ್ರಕಾರ ಯಾವುದೇ ಒಬ್ಬ ಯಶಸ್ವಿ ವ್ಯಕ್ತಿಯ ಒಂದು ಗುಟ್ಟು ಆತನ ಕರ್ಮ ಮತ್ತು ಪ್ರಯತ್ನದಲ್ಲಿ ಅಡಗಿರುತ್ತೆ ಅಂತ ಹೇಳಿ. ಕರ್ಮ ಅಂತಂದ್ರೆ ಇಲ್ಲಿ ಕೆಲಸ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಯಶಸ್ಸು ಬೇಕು ಅನ್ನುವಂಥ ವ್ಯಕ್ತಿ ಅದನ್ನ ಸಾಧನೆ ಮಾಡಬೇಕು ಅಂತಂದ್ರೆ ತನ್ನ ಕರ್ಮಕ್ಕೆ ಹೆಚ್ಚು ಆದ್ಯತೆ ನೀಡ್ತಾನೆ. ಅಂದ್ರೆ ಆತ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾನೆ ಇರಬೇಕು. ಆ ರೀತಿಯ ನಿರಂತರ ಪ್ರಯತ್ನದಿಂದ ಮಾತ್ರ ಯಶಸ್ಸು ಸಿಗುತ್ತೆ ಅಂತ ಹೇಳಿ ವಿದುರರು ಹೇಳ್ತಾರೆ. ಮರಳಿ ಯತ್ನವ ಮಾಡು ಅಂತ ಮಾತನ್ನ ಈ ಹಿನ್ನೆಲೆಯಲ್ಲಿ ನೆನಪಿಸ್ಕೋಬಹುದು. ನಾವು ಮಾಡುವಂತಹ ಕೆಲಸದ ಮೇಲೆ ಸಂಪೂರ್ಣ ಏಕಾಗ್ರತೆ ಮತ್ತೆ ಪುನಃ ಪ್ರಯತ್ನ ಮಾಡ್ತಾ ಇದ್ರೆ ಅಂಥ ಕೆಲಸಗಳು ಖಂಡಿತ ಫಲ ಕೊಡುತ್ತೆ ಅನ್ನೋದ್ರಲ್ಲಿ ಸಂಶಯ ಇರೋದಿಲ್ಲ. ಇನ್ನು ವಿದುರರು ಹೇಳೋ ಪ್ರಕಾರ ಒಬ್ಬ ವ್ಯಕ್ತಿಯ ಯಶಸ್ಸು ತೃಪ್ತಿ ಮತ್ತು ತ್ಯಾಗದಲ್ಲಿ ಅಡಗಿದೆ ಅನ್ನೋಂಥ ಮಾತನ್ನ ಹೇಳ್ತಾರೆ. ಯಾವ ಒಬ್ಬ ವ್ಯಕ್ತಿಗೆ ತೃಪ್ತಿಯ ಭಾವನೆ ಇರುತ್ತೋ ಅವನು ತನ್ನ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನ ಪಡ್ಕೊಂಡಿರ್ತಾನೆ. ಮನಸ್ಸು ಸದಾ ಶಾಂತಿಯಿಂದ, ಸಮಚಿತ್ತದಿಂದ, ಸಂತೋಷದಿಂದ ಇದ್ರೆ ಆತನಿಗೆ ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನ ಜಯಿಸುವಂತಹ ಸಾಮರ್ಥ್ಯ ಬರುತ್ತೆ. ಹಾಗಾಗಿ ಆಟೋಮೆಟಿಕ್ ಆಗಿ ಯಶಸ್ಸು ಕೂಡ ನಮಗೆ ಸಿಗುತ್ತೆ. ಹಾಗಾಗಿ ತೃಪ್ತಿ ಮತ್ತು ತ್ಯಾಗ ಪ್ರತಿಯೊಬ್ಬ ಜೀವನದಲ್ಲೂ ಇರಲೇಬೇಕು ಅನ್ನುವಂಥ ಮಾತನ್ನ ವಿದುರರು ಹೇಳ್ತಾರೆ. ಜೀವನದಲ್ಲಿ ಯಶಸ್ಸಿಗೆ ತಾಳ್ಮೆ ಮತ್ತು ಸಂಯಮ ಕೂಡ ಅಷ್ಟೇ ಮುಖ್ಯ ಅನ್ನುವಂಥ ಮಾತನ್ನ ವಿದುರರು ಹೇಳ್ತಾರೆ. ಆತುರಪಟ್ಟು ಗೋತ್ರ ಕೆಡಿಸ್ಕೊಂಡ್ರು ಅನ್ನುವಂಥ ಒಂದು ಗಾದೆ ಮಾತೇ ಇದೆಯಲ್ವಾ, ಇದೇ ರೀತಿ ತಾಳ್ಮೆ ಮತ್ತು ಸಂಯಮ ಇಲ್ಲದೆ ನಾವು ಯಾವ ಕೆಲಸವನ್ನ ಆತುರದಿಂದ ಮಾಡ್ತಾ ಹೋದ್ರೆ ಆ ಕೆಲಸ ಯಶಸ್ಸು ಆಗೋದಕ್ಕಿಂತ ಕೆಡೋದೇ ಹೆಚ್ಚು. ಕೆಲಸ ಕೆಡ್ತು ಅಂತಂದ್ರೆ ಮೇಲಿಂದ ಮೇಲೆ ಸಮಸ್ಯೆಗಳೇ ಹೆಚ್ಚಾಗುತ್ತೆ. ಹಾಗಾಗಿ ತಾಳ್ಮೆ ಮತ್ತು ಸಂಯಮ ಯಾವುದೇ ಜೀವನದ ಯಶಸ್ಸಿಗೆ ಮೂಲಭೂತ ಅಂಶವಾಗಿರುತ್ತೆ. ಯಶಸ್ಸಿನ ಮತ್ತೊಂದು ಮುಖ್ಯವಾದ ಸೂತ್ರ ಅಂತಂದ್ರೆ ಸತ್ಯ ಮತ್ತು ನಿಷ್ಠೆ. ನಾವು ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಅಂದ್ರೆ ಸತ್ಯ ಮತ್ತು ನಿಷ್ಠೆಯಿಂದ ನಾವು ಯಾವ ಕೆಲಸವನ್ನ ಕೈಗೊಂಡ್ರೂ ಕೂಡ ಅದು ನಮಗೆ ಯಶಸ್ಸನ್ನ ತಂದುಕೊಡುತ್ತೆ. ಬಹುಶಃ ಅದಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗಬಹುದು, ಆದರೆ ನಮ್ಮ ಕೆಲಸ ಸತ್ಯನಿಷ್ಠೆಯಿಂದ ಕೂಡಿದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಮಾತನ್ನ ವಿದುರರು ಹೇಳ್ತಾರೆ. ಸ್ನೇಹಿತರೆ, ವಿದುರರ ನೀತಿಯ ಪ್ರಕಾರ ಜೀವನದಲ್ಲಿ ನಾವು ಯಶಸ್ಸು ಸಾಧಿಸಬೇಕು ಅಂತಂದ್ರೆ ಈ ಎಲ್ಲ ಗುಣಗಳು ಕಡ್ಡಾಯವಾಗಿ ನಮ್ಮ ವ್ಯಕ್ತಿತ್ವದಲ್ಲಿ ಅಡಕವಾಗಿರಬೇಕು. ಆಗ ಯಶಸ್ಸು ಅನ್ನುವಂಥದ್ದು ನಮಗೆ ಸದಾ ನಮ್ಮ ಜೊತೆಯಲ್ಲಿ, ನಮ್ಮ ಬೆನ್ನ ಹಿಂದೆನೇ ಇರುತ್ತೆ. ಸೋಲು ಅನ್ನುವಂಥ ಮಾತೇ ಇರೋದಿಲ್ಲ. ಈ ಎಲ್ಲ ಗುಣಗಳನ್ನು ನಾವು ಕೂಡ ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ಹಾಗೆ ಯಶಸ್ವಿ ಆಗೋಣ. ಏನಂತೀರಿ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ವಿಡಿಯೋದಲ್ಲಿರುವಂಥ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ. ನಮಸ್ಕಾರ.